ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೋಡಿ ಗಣಪತಿ ಹೂವು ಅಂತ ಹೇಳಿ. ಇದನ್ನು ನಾನು ಎಲ್ಲ ಕಡೆ ಬೀಜ ಹಾಕಿ ಎಷ್ಟೇ ನೀರು ಹಾಕಿದರೂ ಕೂಡ ಅವೆಲ್ಲ ಬೆಳೆದಿಲ್ಲ. ಆದರೆ ತಪ್ಪಿ ಎಲ್ಲೋ ಬಿದ್ದಿದಂಥ ಈ ಬೀಜ ಬೆಳೆದು ಇವತ್ತು ಹೂವಾಗಿ ನಿಂತಿದೆ. ಅದೇನಂದರೆ ಇದು ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟಗಳು ಬಂದರೆ ಅಥವಾ ಏನೇ ಒಂದು ದೊಡ್ಡ ಸಮಸ್ಯೆ ಬಂದರೂ, ಕೆಟ್ಟ ಒಂದು ಪರಿಸ್ಥಿತಿ ಬಂದರೂ ಕೂಡ ಅದನ್ನೆಲ್ಲ ಮೀರಿ ಒಂದಿಲ್ಲ ಒಂದಿನ ಒಳ್ಳೆಯ ಒಂದು ಶುಭ ದಿನ ಬಂದೇ ಬರುತ್ತೆ ಅನ್ನೋ ಒಂದು ಈ ರೀತಿ ಇದ್ರ ಮುಖ ಅಥವಾ ಒಂದು ಸಣ್ಣ ಮೋಟಿವೇಶನ್. ಯಾಕಂದರೆ ನಾವು ಕೆಲವೊಂದು ಸಲ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರೋಲ್ಲ, ಅಥವಾ ಕೆಲವೊಂದು ಸಲ ನಾವು ಏನೇ ಮಾಡಿದರೂ ಕೂಡ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ಏನೋ ಒಂದು ಥರದಿಂದ ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ಮನಸ್ಸಿಗೆ ನೆಮ್ಮದಿ ಇಲ್ಲೋ ಥರ ಆಗಿಬಿಡುತ್ತೆ. ಅದರಲ್ಲೂ ನಮ್ಮ ಗೃಹಿಣಿಯರಂತೂ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕೆಲವರು ಅಂತಾರೆ, ಮನೇಲಿ ಇರ್ತಾರೆ ಬಿಡು, ಮನೇಲಿ ಏನು ಕೆಲಸ ಇರುತ್ತೆ. ಆದರೆ ಮನೆ ಕೆಲಸ ಮಾಡೋಕ್ಕೂ ಕೂಡ ಅಷ್ಟೇ ಎನರ್ಜಿ ಬೇಕಲ್ವಾ? ಏನಂತೀರಾ ಇದಕ್ಕೆ? ನೀವೆಲ್ಲರೂ ಕಮೆಂಟ್ ಹಾಕಿ ಹೇಳಿ. ಅದ್ರ ಜೊತೆಗೆ ಇವತ್ತು ನಾನು ಕೂಡ ಮನೆಯವರು ನಿನ್ನೆ ರವಿವಾರ ತಂದಂಥ ಮಟ್ಕಿ ಕಾಳು ಹಾಗಾಯಿತು ಮೊಳಕೆ ಕಟ್ಟಿದ್ದು. ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳಂತ ಮೊದಲೇದಾಗಿ ಒಂದು ಮಿಕ್ಸಿ ಬೌಲ್ಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರ್ಧದಷ್ಟು ಹಸಿ ಶುಂಠಿ, ಆಮೇಲೆ ಜೀರಿಗೆ, ಕೊತ್ತಂಬರಿ ಹಾಕಿನೇ ಸಣ್ಣದಾಗಿ ಮಾಡಿ ಇಟ್ಕೊಂಡೆ. ಆನಂತರ ಒಗ್ಗರಣೆಗೋಸ್ಕರ ಕರಿಬೇವು, ಸಾಸಿವೆ, ಜೀರಿಗೆ, ಹೆಚ್ಚಿಟ್ಟಂಥ ಈರುಳ್ಳಿ, ಟೊಮಾಟಿಯನ್ನು ಇಟ್ಟಿದ್ದೆ. ಇದನ್ನು ನಾನು ಫ್ರೈ ಮಾಡ್ತಾಯಿಲ್ಲ, ಏನು ಮೊಳಕೆ ಕಾಳಿದೆಲ್ಲ ಅದನ್ನು ಫ್ರೈ ಮಾಡ್ತಿಲ್ಲ, ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಈ ಈರುಳ್ಳಿ ಟೊಮ್ಯಾಟೊ ಜೊತೆನೇ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾವೆಲ್ಲ ಮದುವೆ ಊಟಕ್ಕೆಲ್ಲ ಹೋದಾಗ ಅಥವಾ ಹೊರಗಡೆ ಫಂಕ್ಷನ್ಗೆ ಹೋದಾಗೆಲ್ಲ ಮೊಳಕೆ ಕಾಳಿನ ಪಲ್ಯ ಮಾಡಿರ್ತಾರೆ, ಗೊತ್ತಿರುತ್ತಲ್ವ? ಅದೇ ರೀತಿ ಆಗಿರುತ್ತೆ. ಆದರೆ ಅಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿಲ್ಲ, ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಟೊಮ್ಯಾಟೊ ಈರುಳ್ಳಿ ಇಲ್ಲದೆ ಯಾರೂ ಕೂಡ ಪಲ್ಯವನ್ನು ಉಣ್ಣಲ್ಲ. ಹಾಗಾಗಿ ಜಾಸ್ತಿ ಟೊಮ್ಯಾಟೊ ಈರುಳ್ಳಿ ತಿಂತಾರೆ, ಹಾಗಾಗಿ ಹಾಕಿರ್ತೀನಿ. ನೀವು ಕೂಡ ಅದನ್ನು ಸ್ಕಿಪ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಅಂದರೆ ರುಬ್ಬಿಟ್ಟೋರಂಥ ಏನು ಮೆಣಸಿನ್ಕಾಯ್ದು ಪುಡಿ ಇತ್ತಲ್ವ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೋತಾ ಇದ್ದೀನಿ. ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ. ಅದ್ರ ಜೊತೆಗೆ ಅರಿಶಿನ ಪುಡಿ, ಹಿಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಕೂಡ ಬೆಲ್ಲ ಕೂಡ ಹಾಕ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಆನಂತರ ಇವತ್ತು ಮನೆಯಲ್ಲಿ ಎಲ್ಲರಿಗೂ ರಜೆ ಇರುತ್ತೆ. ಯಾವಾಗ ಮನೆಯಲ್ಲಿ ಯಾರು ರಜೆ ಇರುತ್ತೆ ಅವಾಗ ನಮ್ಗೆ ಮಾತ್ರ 24/7 ಡ್ಯೂಟಿ. ಯಾಕೆಂದರೆ ಅವರು ಪ್ರತಿದಿನ ಅಂತೂ ಮನೆಗಿರಲ್ಲ. ಆ ಒಂದು ರಜೆ ದಿನದಲ್ಲಿ ಅದನ್ನು ಮಾಡಿಕೊಡು, ಇದನ್ನು ಮಾಡಿಕೊಡು. ದಿನ ಸಿಗುವಂಥ ರೆಸ್ಟ್ ರಜೆ ಇದ್ದಲ್ಲಿ ಟೈಮಲ್ಲೇ ನಮಗೆ ಸಿಗಲ್ಲ. ಯಾಕಂದರೆ ಇರಲಿ ಬಿಡಿ, ಯಾಕಂದರೆ ನಾವು ಮಾಡೋದೆಲ್ಲ ನಮ್ಮ ಕುಟುಂಬಕ್ಕೋಸ್ಕರನಲ್ವ. ಹಾಗಾಗಿ ಇಂಥ ಟೈಮಲ್ಲಿ ಅವ್ರಿಗೆ ಬೇಕಾಗಿರುವ ಒಂದು ಸ್ನ್ಯಾಕ್ಸ್ ಆಗಲಿ ಅಥವಾ ಟೀ ಆಗಲಿ ಈ ರೀತಿ ಮಾಡಿಕೊಟ್ಟಾಗ, ಅವ್ರು ಕೊಡೋದು ಏನೋ ಒಂದು ಕಮೆಂಟ್ ಕೊಟ್ಟಾಗ ಚೆನ್ನಾಗಿತ್ತು ಅಂದಾಗ ಮನಸ್ಸಿಗೆ ಮಾಡಿದಂಥ ಒಂದು ಏನು ಬೆಳಗ್ಗಿಂದ ಸಾಯಂಕಾಲವರೆಗೂ ಮಾಡಿದಂಥ ಕೆಲಸದ ಬೇಸರ ಏನಿರುತ್ತೆ ಅದೆಲ್ಲ ದೂರ ಮಾಯ ಆಗಿಬಿಡುತ್ತೆ. ಅದೇ ರೀತಿ ಇವತ್ತು ಕೂಡ ಮೆತ್ತೆ ಪಲ್ಯನ ಸೊಪ್ಪನ್ನು ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಂತೂ ವಾರದಲ್ಲಿ 2 ಸಲ ಆದರೂ ಸೊಪ್ಪು ಬೇಕು. ಪ್ರತಿಯೊಬ್ಬರು ಕೂಡ ತಿಂತಾರೆ. ನನ್ನ ಮಕ್ಕಳು ಕೂಡ ನಾನು ಈಗಿಂದನೇ ರೂಢಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮುಂದೆ ಮಕ್ಕಳು ಹೋಗಿ ಆ ಪಲ್ಯ ತಿನ್ನಲ್ಲ, ಈ ಪಲ್ಯ ತಿನ್ನಲ್ಲ, ಅದನ್ನು ತಿನ್ನಲ್ಲ, ಇದನ್ನು ತಿನ್ನಲ್ಲ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವಾರದಲ್ಲಿ ಒಂದಿಲ್ಲ ಒಂದು ಯಾವುದೇ ಥರದ ಪಲ್ಯವನ್ನು ನಾವು ಮಾಡಿಕೊಟ್ರು ಕೂಡ ಅವರಿಬ್ಬರು ತಿಂತಿರ್ತಾರೆ. ಅದೇ ರೀತಿ ನಮ್ಮಿಬ್ಬರು ಮಕ್ಕಳಲ್ಲಿ ಊಟವನ್ನು ಮಾಡ್ತಿದ್ದಾರೆ. ಅವರು ಆಟವನ್ನು ನೋಡ್ತಾ ಇದ್ದೆ. ಮಕ್ಕಳು ಸ್ಕೂಲ್ ಸುಟಿ ಇತ್ತಂದರೆ ಅವ್ರ ಆಟ, ಅವ್ರ ಕಿತಾಪತಿ ಅಂತೂ ಕೇಳಲೇಬಾರ್ದು. ನನ್ನ ದೊಡ್ಡ ಮಗ ಅವ್ರ ತಮ್ಮನನ್ನು ರೆಡಿ ಮಾಡ್ತಾಯಿದ್ದ. ಅದಕ್ಕೆ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದೆ, ಅವ್ನು ಹೊತ್ಕೊಂಡು ಅವ್ನು ಅಡ್ಡಾಡ್ಸೋದು, ಆಟ ಆಡಿಸೋದು. ಒಂದೊಂದು ಸಲ ಇಬ್ಬರು ಮಂದಿ ಕಿತ್ತಾಡ್ತಾರಲ್ಲ, ಇಬ್ಬರನ್ನೂ ಕಡೆ ಬೇರೆ ಬೇರೆ ಕುಣಿಸ್ಬೇಕಾಗತ್ತೆ. ಆದರೆ ಒಂದೊಂದು ಸಲ ನೋಡಿದ್ರೆ ನಮಗೆ ಏನನ್ಸುತ್ತೆ, ಈ ಚೈಲ್ಡ್ಹುಡ್ ಅನ್ನೋದೊಂದು ಗಾಡ್ ಗಿಫ್ಟ್. ನಾವು ಅದನ್ನೆಲ್ಲ ಈಗ ನೆನ್ಪು ಮಾಡ್ಕೋದಷ್ಟೇ. ಆವಾಗೆಲ್ಲ ಈ ಮಕ್ಕಳು ನೋಡಿದ್ರೆ ಅದೆಲ್ಲ ನೋಡಿ ಒಂದು ಖುಷಿ ಅನಿಸುತ್ತೆ. ಇದು ಮಾರನೇ ದಿನದ ಬ್ಲಾಗ್, ಅಂದರೆ ಹುಣ್ಣಿಮೆ ದಿನದ ಬ್ಲಾಗ್ ಆಗಿರುತ್ತೆ. ನಾನು ಹುಣ್ಣಿಮೆ, ಅಮಾವಾಸ್ಯೆ ಅಥವಾ ಶುಕ್ರವಾರ, ಮಂಗಳವಾರ ಇತ್ತಂದರೆ ಒಂದು ಸ್ವಲ್ಪ ಜಲ್ದಿ ಬೆಳಗ್ಗೆ ಪ್ರತಿ ದಿನಕ್ಕಿಂತ ಜಲ್ದಿ ಎದ್ದಿರ್ತೇನೆ. ಯಾಕಂದರೆ ಈ ದಿನ ವಿಶೇಷ ದಿನಗಳಲ್ಲಿ ನಮ್ಮ ಮಹಿಳೆಯರಿಗಂತೂ ಗೊತ್ತಿರುತ್ತೆ. ಎಷ್ಟು ಮನೆಯನ್ನು ಸೈಲೆಂಟಾಗಿ ಎಷ್ಟು ಸಮಾಧಾನದ ಇರ್ತೀವೋ ಅಷ್ಟು ನಾವು ಸಮಾಧಾನ ಇದ್ದರೆ ನಮಗೂ ಒಂದು ರೀತಿ ನೆಮ್ಮದಿ, ಒಂದು ರೀತಿ ಸಮಾಧಾನ ಇರುತ್ತೆ. ಅದೇ ರೀತಿ ಇದೇ ದಿನಕ್ಕೂ ನಾವು ಬೆಳಗ್ಗೆ ಜಲ್ದಿ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ನೆಲ ಒರೆಸ್ಕೊಂಡು, ಅಂಗಳ ಎಲ್ಲ ಕ್ಲೀನ್ ಮಾಡ್ಕೊಂಡು, ಅಲ್ಲಿ ಕೂಡ ನೀರನ್ನು ಕೊರೆಸ್ತಿದ್ದೇನೆ. ಕಾಣ್ತಾ ಇದೆ ನಿಮಗೆಲ್ಲ ಅಲ್ಲಿ ಹೊರಗಡೆ ಯಾವ ರೀತಿ ಕತ್ತಲಿದೆ ಅಂತ. ಒಂದೊಂದು ಸಲ ಭಯ ಕೂಡ ಆಗುತ್ತೆ ಹೊರಗಡೆ ಹೋಗಬೇಕಾದ್ರೆ ಈ ರೀತಿ ನೋಡಿದ್ರೆ. ಆದ ಕಡೆ ಏನು ಮಾಡೋಕ್ಕಾಗಲ್ಲ. ಜಲ್ದಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಮೈಂಡ್ ಕೂಡ ಫ್ರೀ ಆಗಿರುತ್ತೆ. ನಮ್ಮ ಏನು ಕೆಲಸ ಇರುತ್ತೆ ಅದು ಕೂಡ ಈಸಿಯಾಗಿ ಆಗುತ್ತೆ. ಅದೇ ರೀತಿ ಇಲ್ಲಿ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ. ರಂಗೋಲಿ ಡಿಸೈನ್ ಹೇಗೆ ಅನ್ನೋದೊಂದು ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ನನ್ನ ಬ್ಲಾಗ್ಗಳು, ನನ್ನ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ಒಂದು ಲೈಕ್, ವಿಡಿಯೋ ಜೊತೆ ನೋಡೋದ್ರ ಜೊತೆಗೆ ಒಂದು ಲೈಕ್ ಕೊಡಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಸಪೋರ್ಟ್ ಇಲ್ಲದೆ ಯಾವುದೇ ಕೆಲಸ ಕೂಡ ನಂದು ಯಶಸ್ಸಾಗಕ್ಕೆ ಸಾಧ್ಯನೇ ಇಲ್ಲ.
ರಂಗೋಲಿ ಎಲ್ಲ ತಕ್ಕೊಂಡಾದ ಕೂಡಲೇ ಇಲ್ಲಿ ಮನೆ ಮುಂದೆ ಅದರ ಜೊತೆಗೆ ತುಳಸಿ ಕಟ್ಟೆ ಕೂಡ ಮುಂದೆ ಆವಾಗ ರಂಗೋಲಿಯನ್ನು ತಕ್ಕೊಂಡ್ಬಿಡ್ತೇನೆ. ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ತುಳಸಿಯನ್ನು ಪೂಜೆ ಮಾಡ್ತಾ ಇರ್ತೇನೆ. ಇಲ್ಲಿ ನನ್ನ ಸಣ್ಣ ಮಗ ಎದ್ದು ಬುಕ್ ಹಿಡ್ಕೊಂಡು ಕೂತಿದ್ದ, ದೊಡ್ಡವ ಮಾತ್ರ ಮಲ್ಕೊಂಡಿದ್ದ. ಸ್ನಾನ ಎಲ್ಲ ಮುಗಿಸಿ ಆನಂತರ ನನ್ನ ಮೊದಲೇ ಕೆಲಸ ಏನಪ್ಪ ಅಂದರೆ ದೇವ್ರ ಮುಂದೆ ದೀಪ ಹಚ್ಚೋದು. ಪ್ರತಿದಿನ ಅಂದರೆ ನಮ್ಮ ತಪ್ಪದೆ ಮಾಡುವಂಥ ಕೆಲಸ ಇದಾಗಿರುತ್ತೆ. ಮೊದಲನೇದಾಗಿ ದೇವ್ರ ಮುಂದೆ ದೀಪ ಹಚ್ಚೋದು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ನೀವೆಲ್ಲ ಕೇಳ್ಬೋದು ಹುಣ್ಣಿಮೆಗೆ ಯಾಕೆ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಅದು ಒಂದು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲ ಒಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ. ಅದೇ ರೀತಿ ನಾವು ಶ್ರದ್ಧೆ ಭಕ್ತಿಯಿಂದ ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ಖಂಡಿತವಾಗಿ ಅದರ ಪ್ರತಿಫಲ ಆಗಲಿ ಅಥವಾ ನಾವು ಏನು ನಮ್ಮ ಮನಸ್ಸಲ್ಲಿ ಆಸೆ ಆಗಲಿ ಏನಿರುತ್ತೆ ಅದು ಖಂಡಿತವಾಗಿ ನೆರವೇರುತ್ತೆ. ಯಾವಾಗಂದರೆ ನಾವು ಪೂರ್ಣ ವಿಶ್ವಾಸ ಇಟ್ಟ ಒಂದು ಸೇವೆಯನ್ನು ಅಥವಾ ಒಂದು ಪೂಜೆಯನ್ನು ಮಾಡಿದಾಗ. ಅದೇ ರೀತಿಯೇ ದೀಪ ಎಲ್ಲ ಹಚ್ಕೊಂಡು ಬಂದು ನಾನು ಒಂದು ಸ್ವಲ್ಪ ರೆಡಿ ಆಗ್ತೇನೆ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಮ್ಮ ಕೆಲಸ ಅಂತೂ ಮುಗಿಯಲ್ಲ. ಹಾಗಾಗಿ ನಮಗೋಸ್ಕರ ನಮಗೊಂದು ಸ್ವಲ್ಪ ಟೈಮ್ ಕೊಡಬೇಕು, ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಇದನ್ನು ಮಾಡ್ಕೊಳ್ಳೇಬೇಕು. ಏನು ಬಿಡಪ್ಪ ಮದುವೆ ಆಗಿದೆ, ಮಕ್ಕಳಾಗಿದೆ, ಯಾಕಂದರೆ ನಾವು ಯಾವಾಗ ನಮ್ಮ ಸ್ಕಿನ್ನನ್ನು ಕೇರ್ ಮಾಡ್ತೀವಿ ಅವಾಗ ನಮ್ಮ ಸ್ಕಿನ್ ಇನ್ನಷ್ಟು ಹೆಲ್ದಿ ಆಗಿರುತ್ತೆ. ಕೆಲವೊಂದು ಸಲ ನಮ್ಮ ಕೈ ಮೀರಿ ಹೋದಾಗ ನಾವು ಅದನ್ನು ಏನೂ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಅದಕ್ಕಿಂತ ಮೊದಲೇ ಎಲ್ಲ ನಾವು ಒಂದು ಸ್ವಲ್ಪ ನಮ್ಮ ಕಡೆಯೂ ಟೈಮ್ ಕೊಟ್ಟು ಮನೆಯನ್ನು ನೋಡ್ಕೊತಾ ಇರ್ತಾರೆ. ಅದಕ್ಕೋಸ್ಕರ ನಮಗೋಸ್ಕರ ನಾವು ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಆ ನಂತರ ಮನೆಯೆಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಲೆ ಪೂಜೆನ ಮಾಡ್ಕೋತಾ ಇದ್ದೇನೆ. ಇದು ಕೂಡ ಒಂದು ನನ್ನ ಮೊದಲಿಂದನೂ ರೂಢಿ ಇದ್ದಂಥ ಒಂದು ನಿಯಮ. ಹಾಗಾಗಿ ಇದನ್ನು ಯಾವತ್ತೂ ಮುರಿಯೋಲ್ಲ. ಪ್ರತಿದಿನ ಕೂಡ ನಾನು ಈ ರೀತಿ ಒಲೆ ಪೂಜೆನ ಮಾಡ್ಕೊಂಡು ಆ ನಂತರ ಒಲೆ ಹಚ್ಚೋದು. ಆಮೇಲೆ ನನಗೋಸ್ಕರ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಸ್ಕೊಂಡು ಕುಡಿತಾ ಇದ್ದೇನೆ. ಅಷ್ಟರೊಳಗೆ ಇಲ್ಲಿ ನಮ್ಮ ಸಮೂ ಅಂತೂ ಎದ್ದು ಇಲ್ಲ, ಅವ್ರ ಅಣ್ಣನ ಎಬ್ಸು ಕಿತಾಪತಿ ಅವನು ಒದ್ದೋದು ಎಲ್ಲ ಕೂಡ ಮಾಡ್ತಾಯಿದ್ದ. ಅವನು ಕೂಡ ಎಬ್ಬಿಸಿ ಆನಂತರ ನಾನು ಇಲ್ಲಿ ಹೊರಸಲು ಪೂಜೆಯನ್ನು ಮಾಡ್ತಾ ಇದ್ದೇನೆ. ಅಮಾವಾಸ್ಯೆ ಹುಣ್ಣಿಮೆ ಇತ್ತಂದರೆ ನಾನು ಖಂಡಿತವಾಗಿ ಅರಿಶಿನ ಲೇಪನವನ್ನು ಮಾಡ್ತೀನಿ. ಅದನ್ನು ಕೂಡ ಯಾಕೆ ಮಾಡಬೇಕು ಅನ್ನೋ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಅರಿಶಿನ ಪೂಜೆ ನೋಡಿ, ನಮ್ಮ ಮನೆಯಲ್ಲಿ ಹೊರಸಲು ಅಂದ ಕೂಡಲೇ ಒಂದು ಪ್ರಮುಖವಾದ ಪಾತ್ರ ನಮ್ಮ ಹೊರಸಲಲ್ಲಿ ಲಕ್ಷ್ಮೀ ನರಸಿಂಹ ವಾಸವಿದೆ ಅಂತ ಎಲ್ಲರಿಗೂ ಕೂಡ ನಮ್ಮ ನಂಬಿಕೆ ಇದೆ. ಅದೇ ದಿನ ನಾವು ಪ್ರತಿದಿನ ಕೂಡ ನಾವು ಹೊರಸಲು ಪೂಜೆಯನ್ನು ಮಾಡ್ತೇವೆ. ಸ್ನಾನ ಎಲ್ಲ ಮಾಡದೆ ಹೊರಸಲನ್ನು ಮುಟ್ಟಲ್ಲ. ಅದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಪ್ರತಿ ಶುಕ್ರವಾರ ಮಂಗಳವಾರ ಈ ರೀತಿ ಹೊರಸಲಕ್ಕೆ ಅರಿಶಿನ ಲೇಪನ ಮಾಡುವುದರಿಂದ ನಮ್ಮ ಮನೆಯಲ್ಲಿರುವ ಆರ್ಥಿಕ ಅಡಚಣೆಗಳು, ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ. ಇದೆಲ್ಲ ನಿಮಗೆ ಕೇಳಿದ್ರೆ ಒಂಥರ ನಂಬಕ್ಕಾಗದೆ, ಆದರೆ ಯಾವಾಗ ನೀವು ಇದ್ರ ಅನುಭವವನ್ನು ಪಡ್ಕೋತಿರಲ್ಲ ಅವಾಗ ಖಂಡಿತವಾಗಿ ನಿಮಗೆಲ್ಲರಿಗೂ ನಂಬಿಕೆ ಬರುತ್ತೆ. ನೀವು ಕೂಡ ಮಾಡಿ ನೋಡಿ. ಈ ರಂಗೋಲಿ ಪೂಜೆ ಯಾವ ರೀತಿ ಅನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಪ್ರತಿದಿನ ಇದೇ ರೀತಿ ಮಾಡ್ತಿರ್ಬೇಕಲ್ವ. ಯಾಕಂದರೆ ಪ್ರತಿಯೊಬ್ಬರು ಗೃಹಿಣಿಯ ಕರ್ತವ್ಯ ಕೂಡ ಆಗಿದೆ. ನಮ್ಮ ಮನೆಯನ್ನು ಅತ್ಯಂತ ಸುಂದರವಾಗಿ ಇಡಬೇಕು, ಮನೆಯನ್ನು ಶಾಂತ ಸ್ವಚ್ಛವಾಗಿ ಇಟ್ಕೋಬೇಕು, ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ಅಂತ. ಆನಂತರ ಇವತ್ತು ಲಕ್ಷ್ಮೀ ಪೂಜೆಗೆ ನಿನ್ನೆ ಮನೆಯವರು ಮಾರ್ಕೆಟಿಂದ ಹೂವು, ಬಾಳೆಹಣ್ಣು, ಪೂಜೆಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತಂದಿಟ್ಟಿದ್ದೆ. ಮಗುಸೀರೆಯನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಆನಂತರ ನಾನಿಲ್ಲಿ ಮನೆಯಲ್ಲಿರುವ ಎಲ್ಲ ಒಂದು ದೇವ್ರ ಪೂಜೆಯನ್ನು ಮಾಡ್ಕೋತಾ ಇದ್ದೇನೆ. ಪ್ರತಿದಿನ ಕೂಡ ನಾನು ಇದೇ ರೀತಿ ಎಲ್ಲ ಮೂರ್ತಿಗಳನ್ನು ತೊಳೆದು ಆನಂತರ ಮತ್ತೆ ಅದೇ ಪ್ರತಿಷ್ಠಾಪನೆ ಅಂದರೆ ಮೂರ್ತಿ ಜಾಗದಲ್ಲಿಟ್ಟು ಫೋಟೋಗಳು ಏನಿರುತ್ತೆ ಅದನ್ನು ಕೂಡ ಎತ್ತಿ ಎಲ್ಲ ತೆಗೆದಿಟ್ಟು ಕಳಶ ಕೂಡ ನೀರನ್ನು ವಾರಕ್ಕೆ 2 ಸಲ ಅಥವಾ 3 ಸಲ ಚೇಂಜ್ ಮಾಡ್ತಾ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ಆದಷ್ಟು ಜಲ್ದಿ ಕಾಯಿ ಏನಿರುತ್ತೆ ಅಲ್ವ ಕಳಶದದು ಚಿಗುರು ಹೊಡೆಯುತ್ತೆ. ನಾನು ಪ್ರತಿ ವರ್ಷದ ಕಾಯಿ ವರ್ಷದಲ್ಲಿ 2 ಕಾಯಿ ಅಂತೂ ಚಿಗುರು ಹೊಡೆಯುತ್ತೆ. ಯಾಕಂದರೆ ನಾವು ನೀರನ್ನು ಚೆನ್ನಾಗಿ ಅದಕ್ಕೆ ಹಾಕೋದ್ರಿಂದ ಆನಂತರ ಪ್ರತಿದಿನ ನಾವು ಪೂಜೆ ಮಾಡುವಾಗ ಅದನ್ನು ಒಂದು ಸ್ವಲ್ಪ ನೀರಲ್ಲಿ ಅದ್ದೂರೋದ್ರಿಂದ ಚೆನ್ನಾಗಿ ಮೊಳಕೆ ಹೊಡುತ್ತೆ. ಆನಂತರ ಜಗಲಿ ಮೇಲೆ ಎಲ್ಲ ಕ್ಲೀನಾಗಿ ಒರೆಸ್ಕೋತಾ ಇದ್ದೇನೆ ಚೆನ್ನಾಗಿ. ಅಲ್ಲೊಂದು ಸ್ವಲ್ಪ ಗೋಮೂತ್ರ ಮತ್ತು ನೀರು ಅಥವಾ ಅರಿಶಿನ ಪುಡಿಯನ್ನು ನೀವು ಹಾಕಿ ಕೂಡ ಒರೆಸ್ಕೋಬೋದು. ಆನಂತರ ಇವತ್ತು ಇಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕ್ತಾ ಇದ್ದೇನೆ. ಪ್ರತಿದಿನ ನಾನು ಇಲ್ಲಿ ಬಟ್ಟೆಯನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಒಂದೊಂದು ಸಲ ಹಳದಿ, ಒಂದೊಂದು ಸಲ ಹಸಿರು, ಈ ರೀತಿ ಬಟ್ಟೆಗಳನ್ನ. ಆನಂತರ ನಮ್ಮ ಮನೆಯಲ್ಲಿರುವಂಥ ಮೂರ್ತಿ ಫೋಟೋಗಳು ಎಲ್ಲ ಕೂಡ ಅಧಿಷ್ಠಾನ ಮಾಡಿ ಆನಂತರ ಲಕ್ಷ್ಮೀ ಪೂಜೆಗೆ ಬೇಕಾಗಿರುವಂಥ ಕಳಶದ ಸ್ಥಾಪನೆ ಮಾಡ್ಕೋತಾ ಇದ್ದೇನೆ. ನಿಮಗೋಸ್ಕರ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಮುಂದಿಟ್ಟು ಮಾಡ್ತಾ ಇದ್ದೇನೆ. ಇಲ್ಲಾಂದ್ರೆ ಪ್ರತಿದಿನ ಎಲ್ಲಿ ಕಳಶ ಸ್ಥಾಪನೆ ಮಾಡ್ತೀವಿ ಕೂಡ ಅಲ್ಲೇ ಇಟ್ಟು ಇದನ್ನು ಪೂಜೆಯನ್ನು ಮಾಡ್ಕೋತಾ ಇದ್ದೇನೆ. ಆನಂತರ ಆ ಕಳಶದೊಳಗೆ ಒಂದು ಬೆಳ್ಳಿ ಕಾಯಿನು, ಅಡಿಕೆ, ಅರಿಶಿನ ಕುಂಕುಮ, ಹೂವು, ಅಕ್ಷತೆಯನ್ನು ಹಾಕಿ ಆನಂತರ ಅದಕ್ಕೆ ಒಂದು ಸ್ವಲ್ಪ 5 ವೀಳ್ಯದೆಲೆ ಇಟ್ಟು ಆನಂತರ ಏನು ಈ ಅಮ್ಮನ ಮೊಗಸೀರೆ ಇರುತ್ತೆ ಅದನ್ನು ಕೂಡ ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಆನಂತರ ಅಲ್ಲಿ ಸ್ಥಾಪನೆಯನ್ನು ಮಾಡ್ಕೋತಾ ಇದ್ದೇನೆ. ಮಂಗಳಸೂತ್ರ ಆಗಲಿ ಅಥವಾ ನಮ್ಮತ್ತೆ ಏನು ಒಡವೆ ಇರುತ್ತೆ ಅದನ್ನು ಕೂಡ ಹಾಕಿರ್ತೀನಿ. ಆಮೇಲೆ ಹೂವಿನ ಮಾಲೆ ನನಗೆ ಸಾಧ್ಯ ಆದರೆ ನಾನು ಮಾರ್ಕೆಟಿಂದ ಹೂವನ್ನು ತಂದು ಮಾಲೆಯನ್ನು ಮನೆಯಲ್ಲಿ ಮಾಡಿ ಆಮೇಲೆ ಹಾಕ್ತಾ ಇರ್ತೀನಿ. ಯಾಕಂದರೆ ನಮ್ಗೆ ಬೇಕಾದಾಗ ನಾವು ಯಾವ ರೀತಿ ಇದರಲ್ಲಿ ತುಳಸಿ ಅಥವಾ ನಾವು ಬೇರೆ ಬೇರೆದ ಹೂಗಳನ್ನು ಮಾಡ್ಕೋಬೋದು. ಮಾರ್ಕೆಟಲ್ಲಿ ತಂದಿರೋದ್ರಿಂದ
ನಮಗೆ ಬೇಕಾದಂಗೆ ರೀತಿ ಆಗಲ್ಲ. ಆನಂತರ ದಾಸವಾಳ ಹೂವಂತೂ ಪ್ರತಿದಿನ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಗುಲಾಬಿ ಹೂ ಕೂಡ ಇರುತ್ತೆ, ಅದನ್ನು ಕೂಡ ಹಾಕಿ ಆನಂತರ ಮಡಿಲಕ್ಕಿ ಇಟ್ಟು ನೈವೇದ್ಯ ಹೂವು ಹಣ್ಣನ್ನು ಇಟ್ಟಿರ್ತೇನೆ. ಇದೇ ರೀತಿ ಸರಳವಾಗಿಯೇ ಆ ಹುಣ್ಣಿಮೆ ಮತ್ತು ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಮಾಡಿ ನೋಡಿ, ನಿಮಗೂ ಕೂಡ ಏನಾದರೂ ಒಂದು ಚೇಂಜಸ್ ಅನ್ನಿಸ್ಬೋದು. ಆನಂತರ ಎಲ್ಲ ಪೂಜೆ ಆದ ಕೂಡಲೇ ಮಂಗಳಾರತಿ ಮಾಡ್ತಾ ಇದ್ದೇನೆ. ಇಷ್ಟೆಲ್ಲ ಮುಗಿದ್ರೊಳಗೆ ಬೆಳಗ್ಗಿನ ಜಾವ 6:30 ಆಗಿತ್ತು. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಿರೋ ದಯವಿಟ್ಟು ಶೇರ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ರೀತಿ ನಿಮ್ಗೆ ಯಾವ ಥರದ ಅಂದರೆ ಕಮೆಂಟ್ ಮುಖಾಂತರ ಹಾಕಿ ಈ ವಿಡಿಯೋ ಯಾವ ರೀತಿ ಆಗಿದೆ ಅನ್ನೋದು ನನಗೂ ಕೂಡ ಅರ್ಥ ಆಗುತ್ತೆ, ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು. ಆನಂತರ ದೇವರಿಗೆ ಆರತಿಯನ್ನು ಮಾಡಿ ಮನೆಯವರಿಗೆ ಮತ್ತು ಮಗಳ ಟಿಫನ್ಗೋಸ್ಕರ ಪಡ್ಡು, ರವೆ ಮಸಾಲೆ ಪಡ್ಡು ಮತ್ತು ಚಟ್ನಿಯನ್ನು ಮಾಡಿದೆ. ಮಗನ ಟಿಫನ್ಗೋಸ್ಕರ ಕೂಡ ಅದನ್ನೇ ಕಟ್ಟಿದೆ. ಮಧ್ಯಾಹ್ನ ಇವತ್ತು ಸಾಯಂಕಾಲ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಮಧ್ಯಾಹ್ನ ಎಲ್ಲ ಪೂಜಾದ ತಯಾರಿಯನ್ನು ಮಾಡ್ಕೋತಾ ಇದ್ದೇನೆ. ಹುಣ್ಣಿಮೆ ಅಂದ್ಕೂಡಲೇ ನಮ್ಮ ಮನೇಲಿ ಫುಲ್ ಕೆಲಸ ಇರುತ್ತೆ. ನೀವು ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರಲ್ವ? ಹಾಗಾದರೆ ಕಮೆಂಟ್ ಮುಖಾಂತರ ತಿಳಿಸಿ, ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಆಗಿದೆಯಾ ಏನು ಅಂತ. ಹಾಗಾಗಿ ಸತ್ಯನಾರಾಯಣ ಪೂಜೆಗೋಸ್ಕರ ಸಾಯಂಕಾಲ ಹೂವನ್ನು ರೆಡಿ ಮಾಡ್ಕೋತಾ ಇದ್ದೇನೆ. ಅದ್ರ ಜೊತೆಗೆ ತುಳಸಿ ಎಲೆ, ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಕೂಡ ತೊಳೆದಿಟ್ಕೊಂಡಿದ್ದೆ. ಸತ್ಯನಾರಾಯಣ ಪೂಜೆ ಕೂಡ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಮಾಡಬೇಕಪ್ಪ ಅನ್ನೋ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ನಾನು ಮಾಡುವಂಥ ಈ ವಾಸ್ತು ಟಿಪ್ಸ್ ಆಗಲಿ ಅಥವಾ ಕೆಲವೊಂದು ಟಿಪ್ಸ್ಗಳು ನಮ್ಮ ಮನೆಯಲ್ಲಿ ಸುಖ ನೆಮ್ಮದಿಯನ್ನು ತಂದು ಕೊಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರು ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಬಾಯ್.